ಇಂದಿನ ಪತ್ರಿಕೆಗಳ ಇಣುಕುನೋಟ. ನೀರಿನ ಸಂರಕ್ಷಣೆಗೆ ಸಾಮೂಹಿಕ ಕ್ರಮ, ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಕರೆ. ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಮಂಡನೆ ಸಾಧ್ಯತೆ. ಇಂದಿನಿಂದ ದುಬಾರಿ ದುನಿಯಾ, ಟೋಲ್, ಔಷಧ, ಕಾರು, ವಿದೇಶಿ ಶಿಕ್ಷಣ, ವೀಸಾ ಶುಲ್ಕ ತುಟ್ಟಿ, ಸುಡಲಿದೆ ಹಾಲು, ವಿದ್ಯುತ್, ಸಿಎನ್ಜಿ ದರ, ಜೇಬಿಗೂ ಭಾರ. ಬೆಲೆ ಏರಿಕೆ ವಿರುದ್ಧ ಇಂದು ಅಹೋರಾತ್ರಿ ಧರಣಿ. ಏಪ್ರಿಲ್ 7ರಿಂದ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಪದಕ, ಪೂನಿಯಾ, ಉದಿತ್ಗೆ ಬೆಳ್ಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಂಗಳೂರಲ್ಲಿ ದಕ್ಷಿಣ ಭಾರತದ ದೊಡ್ಡ ಅಂಗಾಂಗ ಕೇಂದ್ರ, ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣ, ಅಂಗಾಂಗ ಸಾಗಣೆಗೆ ಹೆಲಿಪ್ಯಾಡ್, ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಇಂದಿನಿಂದ ಕಸ ವಿಲೇವಾರಿಗೂ ಬಿಬಿಎಂಪಿಯಿಂದ ಶುಲ್ಕ ವಸೂಲಿ, ಕಟ್ಟಡ ವಿಸ್ತೀರ್ಣ ಆಧರಿಸಿ ದರ ನಿಗದಿ, ಇನ್ನು ಪ್ರತಿ ವರ್ಷವೂ 5% ಶುಲ್ಕ ಹೆಚ್ಚಳ. ನಾಳೆ ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನ ಉದ್ಘಾಟನೆ, 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಾವೇರಿ. ಹಳಿಗಿಳಿಯಲಿದೆ ಚಾಲಕರಹಿತ ಮೆಟ್ರೋ, ಹಳದಿ ರೈಲು ಮೇ ಅಂತ್ಯಕ್ಕೆ ಕಾರ್ಯಾಚರಣೆ, 19.25 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 16 ನಿಲ್ದಾಣಗಳು. ಭೂಕಂಪಗ್ರಸ್ತ ಮ್ಯಾನ್ಮಾರಿನಲ್ಲಿ ಸಾವಿನ ಸಂಖ್ಯೆ 2056ಕ್ಕೆ ಏರಿಕೆ, 3 ದಿನ ಕಳೆದರೂ ಬದುಕುಳಿದವರಿಗಾಗಿ ಮುಂದುವರಿದ ರಕ್ಷಣಾ ಕಾರ್ಯ.